ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನಮ್ಮ ತರಗತಿಯನ್ನು ನೋಡ್ತಾ ಇದ್ದೀರೋ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಬನ್ನಿ, 10ನೇ ತರಗತಿಯ ಮೊದಲನೇ ಪಾಠ ಆಗಿರುವಂಥ ಯುದ್ಧ, ಈ ಒಂದು ಯುದ್ಧ ಪಾಠದ ಒಂದು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ, ವಿಮಾನದ ಪೈಲಟ್ ನುಡಿದನು. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳನ್ನು ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚೆದರಿಬಿತ್ತು. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೊರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಕಿವಿಗಡ ಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ನೋಡಿ, ಇಲ್ಲೇನಾಗ್ತಾ ಇದೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಈ ಒಂದು ಪಾಠದ ಆಶಯವನ್ನು ನೋಡಿದ್ರಲ್ವ, ಎರಡು ದೇಶಗಳ ಮಧ್ಯೆ ಏನಾಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ವಿಮಾನ ಎನ್ನುವಂಥದ್ದು ನುಚ್ಚು ನೂರಾಗಿ, ಅಂದರೆ ಆ ಒಂದು ದಾಳಿಯಿಂದ ನುಚ್ಚು ನೂರಾಗಿ ಕೆಳಗಡೆ ಬೀಳುತ್ತೆ ಅಂತ ನಾನು ಆಶಯ ಭಾವದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ನೋಡಿ, ಡಾಕ್ಟರ್ ಏನು ಮಾಡ್ತಾ ಇದ್ದಾನೆ, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅಂದರೆ ರೇಡಿಯೋ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಬೇಕನ್ನುವಂಥದ್ದು ಸಾಧ್ಯವಾಗ್ತಾ ಇಲ್ಲ. ಎಲ್ಲಾದರೂ ಹೇಗಾದರೂ ಇಳ್ಕೊಳ್ಬೇಕು ಅಂದರೆ ಈ ಕತ್ತಲಾಗ್ಬಿಟ್ಟಿದೆ, ಅಂದರೆ ತುಂಬ ಕತ್ತಲಾದಂಥ ವಾತಾವರಣ ತುಂಬಿಟ್ಟಿದೆ, ಏನೂ ಕೂಡ ಕಾಣಿಸ್ತಾ ಇಲ್ಲ ಅಂತೇಳ್ಬಿಟ್ಟು ವಿಮಾನದ ಪೈಲಟ್ ಹೇಳ್ತಾನೆ. ಅಂದರೆ ಆ ಒಂದು ವಿಮಾನದಲ್ಲಿದ್ದಂಥ ಡಾಕ್ಟರ್ಗೆ ಏನು ಮಾಡ್ತಾನೆ, ಆ ವಿಮಾನದ ಪೈಲಟ್ ಏನು ಮಾಡ್ತಾನೆ, ಈ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅಂದರೆ ನಾವು ಸಂಪರ್ಕವನ್ನು ಪಡ್ಕೊಳ್ಬೇಕಲ್ವಾ, ಕೆಳಗೆ ಇರುವಂಥ ಒಂದು ಗ್ರೌಂಡಿನೊಡನೆ ಸಂಪರ್ಕವನ್ನು ಪಡ್ಕೊಳ್ಬೇಕಂದ್ರೆ ಯಾವುದೇ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಇದು ಸರಿಯಾಗಿ ವಿಮಾನ. ಹೇಗೆ ಮಾಡೋದು, ಏನು ಮಾಡೋದು, ಈ ಕಗ್ಗತ್ತಲಲ್ಲಿ ಅಂದರೆ ಕತ್ತಲಲ್ಲಿ ಹೇಗೆ ಇಳಿಯೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಆ ಒಂದು ವಿಮಾನದ ಪೈಲಟ್ ಹೇಳ್ತಾನೆ. ಅದಾದ ನಂತರ ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೆಂದು ಕೂಡ ಗೊತ್ತಾಗ್ತಾ ಇಲ್ಲ, ಅಂದರೆ ಇದು ಯಾವ ಪ್ರದೇಶ ಆಗಿದೆ, ನಮ್ಮ ಪ್ರದೇಶನ ಅಥವಾ ವೈರಿಗಳ ಪ್ರದೇಶ ಅಂತೇಳಿ ಏನೂ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಮಾಡಿ ನೆಲ ಮುಟ್ಟಿದರೆ ಸಾಕಪ್ಪ ಎನ್ನುತ್ತಾ ರಾಹಿಲ್ ತನ್ನ ಕೈಲಿದ್ದಂಥ, ಅಂದರೆ ರಾಹಿಲ್ ಏನು ಮಾಡ್ತಾನೆ, ಡಾಕ್ಟರು ತನ್ನ ಕೈಲಿದ್ದಂತಹ ಔಷಧ ಮತ್ತು ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಶಸ್ತ್ರ ಸಾಮಾನುಗಳನ್ನು ಹಿಡ್ಕೊಂಡ್ಬಿಟ್ಟು, ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಹಿಡ್ಕೊಂಡ್ಬಿಟ್ಟು ಇನ್ನಷ್ಟು ಭದ್ರವಾಗಿ ಹಿಡ್ಕೊಂಡಿರ್ತಾನೆ. ಅಂದರೆ ಅದು ಅವಶ್ಯಕವಾಗಿ ಬೇಕಾಗುತ್ತೆ ಅಂತೇಳ್ಬಿಟ್ಟು ಆ ಒಂದು ತುರ್ತು ಸಾಮಾನು ಇರುವಂಥ ಒಂದು ಪೆಟ್ಟಿಗೆಯನ್ನು ಭದ್ರವಾಗಿ ಇಟ್ಕೊಂಡ್ಬಿಟ್ಟು ಇರ್ತಾನೆ. ಅದೇ ಸಂದರ್ಭದಲ್ಲಿ ಇನ್ನೇನು ಭದ್ರವಾಗಿ ಹಿಡ್ಕೊಂಡಿರುವಂಥ ಸಂದರ್ಭದಲ್ಲಿ ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ, ಅಂದರೆ ದೊಡ್ಡದಾಗಿರುವಂಥ ಶಬ್ದದೊಡನೆ ಏನಾಗುತ್ತೆ, ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚೆದರಿ ಬಿದ್ದುಬಿಡ್ತು. ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ರಾಹಿಲ್ ಏನು ಮಾಡ್ತಾ ಇದ್ದಾನೆ, ತನ್ನ ಕೈಲಿದ್ದಂತಹ ಎಲ್ಲ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದಂಥ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಇಟ್ಕೊಂಡಿರ್ತಾನೆ. ಅದೇ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ವಿಮಾನ ಎನ್ನುವಂಥದ್ದು ದೊಡ್ಡ ಒಂದು ಶಬ್ದದೊಡನೆ ಅದು ಸ್ಫೋಟವಾಗಿಬಿಟ್ಟು ಅದು ಹಲವಾರು ಹೋಳುಗಳು, ಅಂದರೆ ತುಂಡುಗಳಾಗಿ ಏನು ಮಾಡಿಬಿಡುತ್ತೆ, ಚೆದರಿ ಕೆಳಗಡೆ ಬಿದ್ದುಬಿಡುತ್ತೆ. ನೀರಿನಾಳದಲ್ಲಿ ಎಚ್ಚರಗೊಂಡಂಥ ಡಾಕ್ಟರ್ ರಾಹಿಲ್, ನೋಡಿ ಇಲ್ಲಿ ಒಂದು ಪಾತ್ರ ಪರಿಚಯ ಆಗುತ್ತೆ ನಿಮಗೆ, ಇಲ್ಲಿ ಒಬ್ಬ ಪೈಲಟ್ ಪರಿಚಯ ಆಗುತ್ತೆ, ಜೊತೆಗೆ ಇಲ್ಲಿ ಒಬ್ಬ ಡಾಕ್ಟರ್ ರಾಹಿಲ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅದನ್ನು ನೆನ್ಪಿಟ್ಕೋಬೇಕು, ನಾವು ನೆನ್ಪಿಟ್ಕೊಳ್ಳಿ. ನೀರಿನ ಆಳದಲ್ಲಿ, ಅಂದರೆ ನೀರಿನ ಆಳದಲ್ಲಿ ಎಚ್ಚರಗೊಂಡಂಥ ಡಾಕ್ಟರ್ ರಾಹಿಲ್ ಏನು ಮಾಡ್ತಾನೆ, ಕಷ್ಟಪಟ್ಟು ಹೇಗೋ ಮೇಲೆ ಬರ್ತಾನೆ, ಅಂದರೆ ಕಷ್ಟಪಟ್ಟು ಹೇಗೋ ಒಂದು ಶಕ್ತಿಯಿಂದ ಹೇಗೋ ಒಂದು ಮೇಲೆ ಬರಬೇಕು ಅಂತೇಳ್ಬಿಟ್ಟು ಮೇಲೆ ಬರ್ತಾನೆ. ಆದರೆ ಒಂದು ಕಾಲನ್ನು ಅಲುಗಿಸಲಾಗದಿದ್ರೂ ಕೂಡ ಹೇಗೋ ಈಜ್ಕೊಂಡ್ಬಿಡ್ತಾನೆ, ಅಂದರೆ ಒಂದು ಕಾಲೆಲ್ಲ ನೋವಾಗಿಬಿಟ್ಟಿರುತ್ತೆ, ಅಲುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಅದನ್ನು ಈಜೋಡ್ಲಿಕ್ಕೂ ಆಗ್ತಾ ಇಲ್ಲ ಅವನ ಕೈಲಿ, ಆದರೂ ಕೂಡ ಏನು ಮಾಡ್ತಾನೆ, ಕಷ್ಟಪಟ್ಟು ಈಜುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಅವನು. ಅದಾದ ನಂತರ ತಾನು ತೀರದ ಕಡೆಗೆ ಹೋಗ್ತಾ ಇದ್ದ, ಅಂದರೆ ಈಜುವಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದರೆ ರಾಹಿಲ್ಗೆ
ತಾನು ಈಜ್ತಾ ಇದ್ದಾನಲ್ವ, ಅದು ಏನು ತೀರದ ಕಡೆ ಹೋಗ್ತಾ ಇದ್ದಾನ ಅಥವಾ ಇನ್ನು ಸಮುದ್ರದ ಆಳದ ಕಡೆಗೆ ಹೋಗ್ತಾ ಇದ್ದಾನ ಅನ್ನುವಂಥ ರೀತಿಯಲ್ಲಿ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ನೀರಿನ ಆಳ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತಾ ಇತ್ತು. ಅಂದರೆ ಸೈನಿಕನ ಉಡುಪನ್ನು ಹಾಕ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಏನಾಗ್ತಾಯಿತ್ತು, ಬಹಳ ತೊಂದರೆ ಆಗ್ತಾಯಿತ್ತು, ಈಜಲಿಕ್ಕೆ ಸರಿ ಆಗ್ತಾ ಇರಲಿಲ್ಲ. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗೋದೇ ಅಂತೇಳಿ ಹತಾಶೆ ಅಂದ್ರೇನು, ನಿರಾಶೆ. ಅಂದರೆ ನಾನು ಈಗ ಇನ್ನೇನು ಮುಳುಗೇ ಹೋಗ್ತೀನಿ ನಾನು ನೀರಲ್ಲಿ, ಮತ್ತು ನಾನು ಬದುಕೋದಿಲ್ವೇನೋ, ನೀರಲ್ಲಿ ಸತ್ತೇ ಹೋಗ್ಬಿಡ್ತೀನಿ ಅನ್ನುವಂಥ ಒಂದು ಹತಾಶೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವಂಥ ಮಿಂಚೊಂದು ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಏನು ಪರಿಚಯಿಸ್ತು. ಅಂದರೆ ಏನಾಗುತ್ತೆ, ಇನ್ನೇನಪ್ಪ ನನ್ನ ಕೈಲಿ ಏನೂ ಆಗಲ್ಲ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹೀಗೆ ಆಗಿರುತ್ತೆ, ನನ್ನ ಕೈಲಿ ಏನೂ ಆಗಲ್ಲ ಅಂತೇಳಿ ಏನೋ ಚಿಂತೆ ಮಾಡ್ಕೊಂಡು ಇನ್ನು ಮುಗೀತು ಕತೆ ಅನ್ನೋದ್ರಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ದಾರಿ ಸಿಗುತ್ತೆ ಅಂತ ಹೇಳ್ತೀವಲ್ವ. ಅದೇ ರೀತಿಯಾಗಿ ಇಲ್ಲಿ ಡಾಕ್ಟರ್ ರಾಹಿಲ್ಗೂ ಕೂಡ ಏನಾಗುತ್ತೆ, ಕೊನೆ ಸಾರಿ ಏನು ಮಾಡ್ತಾನೆ, ಕೊನೆ ಬಾರಿ ತಲೆ ಎತ್ತಿದಾಗ ಏನಾಗುತ್ತೆ, ಆ ಒಂದು ಕಣ್ಣು ಕೋರೈಸುವ, ಅಂದರೆ ಕಣ್ಣಿಗೆ ಒಂದು ಶಾಖವನ್ನು ಕೊಡುವಂಥ ಅಷ್ಟೊಂದು ತುಂಬ ಪ್ರಕಾಶಮಾನವಾಗಿರುವಂಥ ಮಿಂಚೊಂದು ಮಿಂಚಿಬಿಟ್ಟು ಸಮೀಪದಲ್ಲೇ ತೀರ ಇರೋದನ್ನು ಕಾಣಿಸುತ್ತೆ. ಆ ಮಿಂಚಿನ ಬೆಳಕಿನಿಂದ ಏನಾಗುತ್ತೆ, ಓ ಮುಂದೆ ಒಂದು ತೀರ ಇದೆ, ನೀ ಆರಾಮಾಗಿ ಸೇಫ್ ಆಗಿದೆಯಾ, ನೀನು ಒಂದು ಸ್ವಲ್ಪ ಸುರಕ್ಷಿತನಾಗಿ ಹೋಗ್ಬೋದು ಆ ತೀರದ ಸಮೀಪಕ್ಕೆ ಅಂತೇಳ್ಬಿಟ್ಟು ಅದು ಮಿಂಚೊಂದು ಮಿಂಚಿಬಿಟ್ಟು ಆ ತೀರವನ್ನು, ದಡವನ್ನು ತೋರಿಸುತ್ತೆ. ಆಗ ಕಿವಿಗಡ ಚಿಕ್ಕುವ ಗುಡುಗೊಂದು ಹಿಂಬಾಲಿಸ್ತಂದರೆ ಕಿವಿಗೆ ಗಡ ಚಿಕ್ಕುವ ಅಂದರೆ ಕಿವಿಗೆ ಒಂದು ರೀತಿಯಾದಂಥ ಒಂದು ತಾಳಲಿಕ್ಕಾಗದಂಥ ಶಬ್ದ, ಅಂದರೆ ದೊಡ್ಡದಾಗಿರೋಂಥ ಶಬ್ದ ಏನಾಗುತ್ತೆ, ಆಗ ಒಂದು ಗುಡುಗೊಂದು ಹಿಂಬಾಲಿಸುತ್ತೆ. ಅಂದರೆ ಹಿಂಬಾಲಿಸ್ತಾ ಇತ್ತು ಗುಡುಗು, ಅಂದರೆ ಗುಡುಗು ಸಿಡ್ಲು ಅಂದರೆ ಎಲ್ಲರಿಗೂ ಭಯ ಅಲ್ವಾ, ಆ ರೀತಿಯಾಗಿ ಗುಡುಗು ಬರ್ತಾ ಇತ್ತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ, ಅರ್ಥ ಆಯ್ತಲ್ವಾ? ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ದಡ ಸೇರಿಯಾಯಿತು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರ್ಯಾರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ ಅಂತ ಯೋಚನೆ ಮಾಡ್ತಾನೆ. ನೋಡಿ, ಏನಾಯಿತು, ಆ ತೀರವನ್ನು ತಲುಪಿದಂಥ ರಾಹಿಲ್ಗೆ ಏನಾಗುತ್ತೆ, ಕಣ್ಣಿಗೆ ಒಂದು ಕಣ್ಣಿಗೆ ಬಿದ್ದೊಡನೆ ಏನಾಗುತ್ತೆ, ರಾಹಿಲ್ನ ದೇಹದಲ್ಲಿ ಏನಾಗುತ್ತೆ, ಹೊಸ ರಕ್ತ ಅಂದರೆ ಹುರುಪು, ಹೊಸದಾಗಿರುವಂಥ ರಕ್ತ ಸಂಚಾರ ಆಗಲಿಕ್ಕೆ ಶುರುವಾಗುತ್ತೆ. ಹೇಗೆ ಅಂದರೆ, ಅಪ್ಪ ಸದ್ಯ ನಾನು ಹೆಂಗೋ ಬಂದು ಸಮೀಪದಲ್ಲಿ ತೀರವನ್ನು ತಲುಪಿದೆ. ಆ ವಿಮಾನ ನುಚ್ಚು ನೂರಾಗಿ ಬಿದ್ದಂಥ ಸಂದರ್ಭದಲ್ಲಿ ನೀರಿನೊಳಗೆ ಬಿದ್ದಿದ್ದರಿಂದ ರಾಹಿಲು ಬದುಕಿದ್ದಾನೆ. ಅಕಸ್ಮಾತಾಗಿ ಏನಾದರೂ ಅವನು ನೀರಲ್ಲಿ ಬೀಳಲಿಲ್ಲ ಅಂದರೆ ಏನಾಗ್ತಿದ್ದೆ, ಸತ್ಯ ಹೋಗ್ತಾ ಇದ್ದ ಅಲ್ವಾ. ಆ ನೀರಲ್ಲಿ ಬಿದ್ದ ನಂತರ ಏನಾಗಿದೆ, ನೀರಲ್ಲಿ ಈಜ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ತೀರ ಸಿಕ್ತು. ಸದ್ಯಪ್ಪ ಇನ್ನೇನು ನನಗೆ ತೀರ ಸಿಕ್ಬಿಟ್ಟಿದೆ, ನಾನು ಬದುಕುಳಿದೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಆ ಯೋಚನೆಯಲ್ಲಿ ಏನಾಗುತ್ತೆ, ಅವನ ದೇಹದಲ್ಲಿ ಒಂದು ಹೊಸ ರಕ್ತ ಅಂದರೆ ಹುರುಪು, ನನಗೆ ಮತ್ತೆ ಹೋದ ಜೀವ ಬಂದಂಗೆ ಆಯಿತು ಅನ್ನುವಂಥ ಒಂದು ಹೊಸ ಹುರುಪಿನಿಂದ ಏನು ಮಾಡ್ತಾನೆ, ತನ್ನೆಲ್ಲ ಶಕ್ತಿಯನ್ನು, ಅಂದರೆ ನಾನು ಬದುಕಬೇಕು ಈಗ ನಾನು ಅಂತೇಳ್ಬಿಟ್ಟು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಏನು ಮಾಡ್ತಾನೆ, ಬಲವಾಗಿ 2 ಕೈಗಳಿಂದ ನೀರನ್ನು ಹಿಂದೆ ತಳ್ಳುತ್ತಾ ಏನು ಮಾಡ್ತಾನೆ, ದಡವನ್ನು ಸೇರ್ತಾನೆ. ದೀರ್ಘವಾದಂಥ ನಿಟ್ಟುಸಿರು ಬಿಡೋದು. ದೀರ್ಘವಾದ ನಿಟ್ಟುಸಿರು ಬಿಡೋದು ಅಂದರೆ ಹೇಗಂದರೆ, ಈಗ ನಾವು ಎಲ್ಲಾದರೂ ಓಡುವಾಗ ರನ್ನಿಂಗ್ ರೇಸ್ ಅಥವಾ ಯಾವುದಾದ್ರೂ ಓಟದ ಸ್ಪರ್ಧೆ ಏರ್ಪಡಿಸಿದಾಗ ಗೊತ್ತಾಗುತ್ತೆ ನಮಗೆಲ್ಲ, ಓಡುವಂಥ ಸಂದರ್ಭ ಅಂತ ಹಿಂಗೆ ಉಸಿರನ್ನು ಬಿಡ್ತೀವಲ್ವ, ಆ ರೀತಿ ನಿಟ್ಟುಸಿರನ್ನು ಬಿಡೋದು ಅಂತ ಹೇಳ್ತಾರೆ. ಆ ರೀತಿ ಉಸಿರನ್ನು ಬಿಡೋದ ನಿಟ್ಟುಸಿರು ಬಿಡೋದು. ಈ ರೀತಿ ಸದ್ಯ ಅಂತೂ ಬದುಕುಳಿದೆ ನಾನು ಅಂತೇಳ್ಬಿಟ್ಟು ನಿಟ್ಟುಸಿರನ್ನು ಬಿಟ್ಬಿಟ್ಟು ದಡವನ್ನು ಸೇರಿ ಆಯಿತು. ಆದರೆ ಒಂದು ಯೋಚನೆ ಬರುತ್ತೆ ರಾಹಿಲ್ಗೆ, ಏನಂತೇಳಿ ಅಂದರೆ, ಈಗ ಈ ನೆಲದಲ್ಲಿ ಬಂದು ಸೇರಿದ್ದೀನಿ ನಾನು, ಒಂದು ನೆಲದಲ್ಲಿ ಬಂದು ಸೇರಿದ್ದೀನಿ ನಾನು, ತೀರದಲ್ಲಿ ಬಂದು ಸೇರಿದ್ದೀನಿ. ಆದರೆ ನಾನು ಸೇರಿರುವಂಥ ತೀರ ಯಾರಿಗೆ ಸೇರಿದ್ದು? ಅಂದರೆ ನಾನು ಯಾವ ದೇಶದಲ್ಲಿದ್ದೀನಿ? ನನ್ನನ್ನು ರಕ್ಷಣೆ ಮಾಡೋರ ದೇಶದಲ್ಲಿದ್ದೀನೋ, ಅಥವಾ ನನ್ನನ್ನು ರಕ್ಷಣೆ ಮಾಡುವಂಥ ನೆಲದಲ್ಲಿದ್ದೀನಾ, ಅಥವಾ ನನ್ನನ್ನು ಹಿಡಿದು ಕೊಲ್ಲುವವರ ಒಂದು ನೆಲದಲ್ಲಿದ್ದೀನಿ ಅಂತೇಳ್ಬಿಟ್ಟು ಯೋಚನೆ ಆಗುತ್ತೆ. ಅಂದರೆ ಪ್ರಶ್ನೆಯನ್ನು ಮಾಡ್ಕೋತಾನೆ, ತನ್ನಷ್ಟಿಗೆ ತಾನೇ ಪ್ರಶ್ನೆನ ಹಾಕ್ಕೋತಾನೆ. ಅಂದರೆ ನನ್ನನ್ನು ಬದುಕಿಸಿ ರಕ್ಷಣೆ ಮಾಡುವಂಥ ನೆಲದಲ್ಲಿದ್ದೀನಾ, ಅಥವಾ ನನ್ನನ್ನು ಹಿಡಿದುಬಿಟ್ಟು ಕೊಲ್ಲುವಂಥವ್ರ ನೆಲದಲ್ಲಿದ್ದೀನಾ ಅಂತೇಳ್ಬಿಟ್ಟು ತನ್ನಷ್ಟಿಗೆ ತಾನು ಪ್ರಶ್ನೆಯನ್ನು ಹಾಕ್ಕೋತಾನೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಮುಂದೇನು? ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಒಂಟಿ ಮನೆ. ನೋಡಿ ಏನಾಗುತ್ತೆ, ಮೊದಲನೇ ಸರಿ ಮಿಂಚು ಏನಾಯಿತು,
ಒಂದು ತೀರವನ್ನು ದಾರಿಯನ್ನು ತೋರಿಸಿತು. ಅಂದರೆ ತೀರ ಇದೆ, ನೀನೇ ಬದುಕುಳಿತೀಯಾ, ನೀನೇನು ಆರಾಮಾಗಿರ್ಬೋದು, ಬದುಕ್ತೀಯಾ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತು. ಅದಾದ ನಂತರ ಮತ್ತೆ ಆತ ಎದ್ದು ತೀರವನ್ನು ತಲುಪಿದ ನಂತರ ಏನಾಯ್ತು, ಇದು ಯಾವ ನೆಲದಲ್ಲಿ ಬಂದು ಸೇರ್ಕೊಂಡಿದ್ದೀನಪ್ಪ ನಾನು ಅಂತೇಳಿ ಯೋಚನೆ ಮಾಡೋಷ್ಟೊತ್ತಿಗೆ ಮತ್ತೊಂದು ಆ ಕಾಲಿನ ನೋವಿನಿಂದ ಏನಾಗುತ್ತೆ, ತತ್ತರಿಸ್ತಾ ಇದ್ದ, ಅಂದರೆ ಬಳಲ್ತಾ ಇದ್ದ, ನೋವನ್ನು ಅನುಭವಿಸ್ತಾ ಇದ್ದ. ಅಷ್ಟರಲ್ಲೇ ಇನ್ನೇನು ಅಲ್ಲೇ ಕುತ್ಕೊಳ್ತಾನೆ. ಅಂದರೆ ಸಾಕಷ್ಟು ಆಯಿತು, ನಂಗೆ ನಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲಿ ಕುತ್ಕೊಂಡಂಥ ಸಂದರ್ಭದಲ್ಲಿ ಆವರೆಗೆ ಮತ್ತೆ ಇಷ್ಟೊತ್ತು ಈಜಿದ್ದೇ ಒಂದು ಅದ್ಭುತ ಅಂಥದ್ರಲ್ಲಿ ಮತ್ತೆ ಇನ್ನು ನಡೆಯಲಿಕ್ಕಂತ ಅಸಾಧ್ಯ ಅಂತೇಳಿ ಭಾವನೆ ನಾವು ವ್ಯಕ್ತಪಡಿಸ್ತಾ ಇದ್ಬೇಕಂದ್ರೆ ಮತ್ತೊಂದು ಮಿಂಚು ಹೋಗುತ್ತೆ. ಆ ಮತ್ತೊಂದು ಮಿಂಚಿದ ತಕ್ಷಣ ಏನಾಗುತ್ತೆ, ಅಲ್ಲಿ ದೂರದಲ್ಲಿದ್ದಂಥ ಒಂದು ಸಾಮಾನ್ಯವಾದಂಥ ಒಂದು ಒಂಟಿ ಮನೆ ಕಾಣಿಸುತ್ತೆ. ಅಂದರೆ ಒಂದೇ ಮನೆ ಇರುತ್ತೆ, ಯಾವುದೇ ಬೇರೆ ಮನೆಗಳಿರೋದಿಲ್ಲ. ಅದು ಹೇಗಾಗಿತ್ತು, ಒಂಟಿ ಮನೆ, ಅಂದರೆ ಚಿಕ್ಕದಾಗಿರುವಂಥ ಒಂದು ಒಂದು ಜನಸಾಮಾನ್ಯರು ವಾಸ ಮಾಡುವಂಥ ಒಂದು ಒಂಟಿ ಮನೆ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ? ರಾಹಿಲ್ಗೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು, ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ ಮಹಿಳೆಯೊಬ್ಬಳ ಆರ್ತನಾದ ಆ ಮಹಿಳೆ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು? ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ? ಇಲ್ಲಿ ಯೋಚನೆ ಮಾಡ್ತಾನೆ. ಆ ಒಂದು ಹೇಗೆ ಹೋಗಬೇಕು, ಮನೆ ಕಂಡ ತಕ್ಷಣ ಏನಾಗುತ್ತೆ, ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ, ಮಳೆ ಬೇರೆ ಬರ್ತಾ ಇರುತ್ತೆ. ಹೇಗಪ್ಪ ಹೋಗೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಂತೆ ಈ ಒಂದು ಮಳೆಯಿಂದ ಯಾವ ರೀತಿ ನಾನು ಒಂದು ರಕ್ಷಣೆನೇ ಮಾಡ್ಕೋಬೇಕು, ಹೇಗಾದರೂ ಮಾಡಿ ಆ ಮನೆ ತಲುಪಿಬಿಡೋಣ, ನನ್ನ ಕಾಲು ನೋವು ತುಂಬ ಇದೆ, ಸ್ವಲ್ಪ ರಕ್ಷಣೆನೇ ಮಾಡ್ಕೊಂಡ್ಬಿಟ್ಟು ನಾನು ಹೋಗೋಣ, ಆರೈಕೆಯನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಂತೆ ಆತ ಕತ್ಲಲ್ಲಿ ಏನು ಮಾಡ್ತಾನೆ, ತೆವಳೋದಂದ್ರೇನು, ಕಾಲು ಇಲ್ಲದಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಾರೆ ನೋಡಿ, ಕಾಲು ಬಂದಿರಲ್ಲ ಸಣ್ಣ ಮಕ್ಕಳಿಗೆ, ಅಂದರೆ 8 ತಿಂಗಳ ಮಗು ಅಥವಾ ಒಂದು 7 ತಿಂಗಳ ಮಗುಗೆ ಏನಾಗುತ್ತೆ, ಕಾಲಿನ ಬಂದಿರಲ್ಲ, ಅದೇನು ಮಾಡುತ್ತೆ, ತನ್ನ ಮಂಡಿನಲ್ಲೇ ತೆವಳ್ತಾ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ಏನು ಮಾಡ್ತಾನೆ, ಕಾಲು ನೋವಾಗಿರೋದ್ರಿಂದ ಏನು ಮಾಡ್ತಾನೆ, ಈ ರಾಹಿಲ್ ತೆವಳ್ತಾ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಹೋಗುವಂಥ ಸಂದರ್ಭದಲ್ಲಿ ಇನ್ನೇನು ಆ ಮನೆಯನ್ನು ಇನ್ನೂ ಮುಟ್ಟೇ ಇರೋದಿಲ್ಲ, ಇನ್ನು ಸ್ವಲ್ಪ ದೂರದಲ್ಲಿ ಮುಂದೆ ಇರ್ತಾನೆ. ಆ ಸಂದರ್ಭದಲ್ಲಿ ಮಹಿಳೆಯೊಬ್ಬಳ ಆರ್ತನಾದ ಅಂದರೆ ಒಂದು ಕೂಗುವಂಥ ಧ್ವನಿ, ನೋವಿನ ಒಂದು ಬಳಲಿಕೆಯಿಂದ ಕೂಗುವಂಥ ಧ್ವನಿ ಶಬ್ದ ಕೇಳುತ್ತೆ. ಆ ಶಬ್ದ ಏನಾಗುತ್ತೆ, ಈ ಒಂದು ರಾಹಿಲನ ಕಿವಿಗೆ ಬೀಳುತ್ತೆ, ಅಂದರೆ ಈ ಡಾಕ್ಟರ್ನ ಕಿವಿಗೆ ಬೀಳುತ್ತೆ. ಆ ಬಿದ್ದ ತಕ್ಷಣ ಏನಿಸುತ್ತೆ, ಈ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಏನಾಗಿರ್ಬೋದು, ಆ ಮನೆಯೊಳಗೆ ಏನು ಸಂಭವಿಸ್ತಾ ಇರ್ಬೋದು, ಯಾರಿಗೇನಾಗಿರ್ಬೋದು, ಈ ಒಂದು ಕದವನ್ನು ತಟ್ಟಿದರೆ, ಅಂದರೆ ನಾನು ಹೋಗಿ ಕದವನ್ನು ಬಡಿದ್ರೆ ಏನು ಪರಿಣಾಮ ಆಗುತ್ತೆ, ಏನೆಲ್ಲ ಆಗ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಕಿಟಕಿಯಿಂದ ನೋಡಬೇಕಂದ್ರೆ ಆ ಮನೆಯಿಂದ ಒಂದು ಕಿರಣ ಕೂಡ ಹೊರಗಡೆ ಬರ್ತಾ ಇರಲ್ಲ. ಆ ರೀತಿಯಾಗಿ ಎಲ್ಲ ಒಂದು ಏನಾಗ್ಬಿಟ್ಟಿರುತ್ತೆ, ಮುಚ್ಚಿಬಿಟ್ಟಿರ್ತಾರೆ. ಜೊತೆಗೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯನ್ನು ರಕ್ಷಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಬ್ಲಾಕ್ಔಟ್ ನಿಯಮವನ್ನು ಮಾಡಿರ್ತಾರೆ, ಅಂದರೆ ಬ್ಲಾಕ್ಔಟ್ ನಿಯಮನ ಕೂಡ ಮಾಡಿಬಿಟ್ಟಿರ್ತಾರೆ. ಯಾವ ರೀತಿ ಏನಾಗ್ತಿರ್ಬೋದು ಆ ಮಹಿಳೆಗೆ ಅಲ್ಲಿ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಯಾರು? ರಾಹಿಲ್ ಎನ್ನುವಂಥ ಡಾಕ್ಟ್ರು. ನೋಡಿ, ತುಂಬ ಜೋರಾದಂಥ ಒಂದು ಗಾಳಿ ಬರ್ತಾ ಇದೆ, ಜೋರಾದಂಥ ಮಳೆ ಗಾಳಿ ಸುರಿತಾ ಇದೆ. ಆ ಮಳೆ ಗಾಳಿನಲ್ಲಿ ಏನು ಮಾಡಬೇಕಿದೆ, ರಕ್ಷಣೆಯನ್ನು ಮಾಡ್ಕೋಬೇಕಿದೆ. ಜೊತೆಗೆ ಇಲ್ಲಿ ಬ್ಲಾಕ್ಔಟ್ ನಿಯಮ ಅಂದರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವನ್ನು ನೀಡದಂತೆ, ಅಂದರೆ ಅವಕಾಶವಾಗದಂತೆ ಏನು ಮಾಡಿರ್ತಾರೆ, ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಣೆ ಮಾಡ್ಕೊಳ್ಳೋದು. ಬ್ಲಾಕ್ಔಟ್ ಅಂದ್ರೇನು, ಒಂದು ಯುದ್ಧದ ಸಂದರ್ಭದಲ್ಲಿ, ಅಂದರೆ ಯುದ್ಧ ನಡೀತಾ ಇರುತ್ತಲ್ವ, ಯಾವುದೇ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ದೀಪ ಅಥವಾ ಬೆಳಕನ್ನು ಇಡೋ ಹಂಗಿಲ್ಲ, ಅಂದರೆ ದೀಪವನ್ನು ಹಚ್ಚೋಂಗಿಲ್ಲ ಅಥವಾ ಬೆಳಕಿನ ಸಂದರ್ಭದಲ್ಲಿ ಇರೋ ಹಾಗಿಲ್ಲ, ಆ ರೀತಿಯಾಗಿ ಮಾಡಿರ್ತಾರೆ ಅದನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ. ಈ ರೀತಿಯಾಗಿ ತನ್ನ ಸಮಯದಲ್ಲಿ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೀತಾ ಇರ್ಬೋದು, ಅಂದರೆ ಕತ್ಲಾಗ್ಬಿಟ್ಟಿದೆ, ಬ್ಲಾಕ್ಔಟ್ ನಿಯಮ ಬೇರೆ ಜಾರಿ ಆಗಿಬಿಟ್ಟಿದೆ, ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲೊಂದು ಗಮನಿಸಿ ನೀವು, ಬ್ಲಾಕ್ಔಟ್ ನಿಯಮ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಬರ್ಬೋದು ಪರೀಕ್ಷೆಯಲ್ಲಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಬ್ಲಾಕ್ಔಟ್ ನಿಯಮ ಅಂದ್ರೇನು ಅಂತ ಕೇಳ್ಬೋದು. ಇಲ್ಲಾಂದರೆ ಸೈನಿಕರ ಒಂದು ದಾಳಿಯಿಂದ, ಅಂದರೆ ಒಂದು ತುರ್ತು ಸಂದರ್ಭದಲ್ಲಿ ಸೈನಿಕರ ಒಂದು ನಿಮಿಷ
ಹೇಳ್ತೀನಿ ನಾನು ಏನಂತ ಹೇಳ್ಬಿಟ್ಟು, ಯಾವ ರೀತಿ ಪ್ರಶ್ನೆ ಬರ್ಬೋದಂತ. ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರಿಂದ ದಾಳಿಯನ್ನು ತಡೆಗಟ್ಟಲಿಕ್ಕೋಸ್ಕರ ಬಂದಂತಹ ನಿಯಮ ಯಾವುದು, ಅಂದರೆ ಜಾರಿ ಮಾಡಿದಂಥ ನಿಯಮ ಯಾವುದು ಅಂತ ಕೇಳ್ಬೋದು ನಿಮಗೆ. ಅಲ್ಲಿ ಬಹು ಆಯ್ಕೆನಲ್ಲಿ ನೀವೇನು ಮಾಡಬೇಕು, ಬ್ಲಾಕ್ಔಟ್ ನಿಯಮ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಇಲ್ಲಾಂದರೆ ವಿದ್ಯುತ್ ದೀಪ ಮತ್ತು ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ ಅಂತೇಳಿ ಕೊಡ್ಬೋದು, ಅಥವಾ ಬ್ಲಾಕ್ಔಟ್ ನಿಯಮ ಎಂದು ಕರೀತಾರೆ ಅಂತ ಹೇಳಿ ನೀವು ಬರಿಬೋದು. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಈ ಸಂದರ್ಭದಲ್ಲಿ ಯಾ ಅಲ್ಲಾ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತು. ನೋಡಿ, ಆ ಮಹಿಳೆ ಕೂಗುವಂಥ ಧ್ವನಿ ಇನ್ನೂ ಜೋರಾಗಿ ಕೇಳಿಸ್ತು. ಯಾರಿಗೆ? ರಾಹಿಲನ್ಗೆ. ಆ ಒಂದು ಕಷ್ಟಕ್ಕೆ ಸಿಕ್ಕಿದಂಥವ್ರ ಕೂಗು, ಆರ್ತನಾದ ಅಂದ್ರೇನು, ಕಷ್ಟದಲ್ಲಿದೆ, ನನಗೆ ಇದು ರಕ್ಷಣೆ ಮಾಡಬೇಕು ಯಾರಾದರೂ ಅನ್ನುವಂಥ ಒಂದು ದೊಡ್ಡದಾಗಿರುವಂಥ ಒಂದು ಕಷ್ಟದಲ್ಲಿ ನೋವಿನಲ್ಲಿದ್ದಂಥ ಕೂಗು ಅದು ಆಗಿತ್ತು. ಜೊತೆಗೆ ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಅಂದರೆ ಏನು ಮಾಡ್ತಾ ಇದ್ದ, ಹಿಂಗೋ ಒಂದು ರಾಹುಲ್ನ ಮುಖದಲ್ಲಿ ಒಂದು ಸ್ವಲ್ಪ ಭಯ ಒಂದು ಕಡಿಮೆ ಆಗ್ತಾ ಹೋಯಿತು. ಆ ಒಂದು ಕಷ್ಟದಲ್ಲಿದ್ದಾಳೆ, ಯಾರೋ ಮಹಿಳೆ ಅಂತ ಗೊತ್ತಾಗ್ತಾ ಇತ್ತು. ಯಾಕಂದರೆ ಡಾಕ್ಟರ್ ಆಗಿರೋದ್ರಿಂದ ಯಾವ ಮಹಿಳೆ ಆ ಕೂಗುವಂಥ ಧ್ವನಿ ಏನು ಗೊತ್ತಾಗ್ತಾ ಇತ್ತು, ಯಾವ ಒಂದು ಕಷ್ಟದಲ್ಲಿರ್ಬೋದು ಆ ಮಹಿಳೆ, ಅದಕ್ಕೆ ಕೂಗ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ರಾಹಿಲ್ಗೆ. ಗೊತ್ತಾದ ನಂತರ ಏನು ಮಾಡ್ತಾನೆ, ನಿಧಾನವಾಗಿ ಏನು ಮಾಡ್ತಾ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಯಾರಿಗೆ? ರಾಹಿಲ್ಗೆ. ಅದಾದ ನಂತರ ನಿಧಾನವಾಗಿ ಬೇಗ ಮನೆ ಹತ್ರ ತೆವಳ್ಕೊಂಡ್ಬಿಟ್ಟು ಹೋಗ್ತಾನೆ. ಆ ಸಂದರ್ಭದಲ್ಲಿ ತನ್ನ ಕೈಲಿದ್ದಂಥ ಒಂದು ತುರ್ತು ಚಿಕಿತ್ಸಾ ಪೆಟ್ಟಿಗೆ ಇತ್ತಲ್ವ, ಅದು ಯಾವಾಗಲೂ ಜಾರೋಗ್ಬಿಟ್ಟಿತ್ತು ಪಾಪ ತೆವಳುವಂಥ ಬರದಲ್ಲಿ. ಜೊತೆಗೆ ಆತನ ಒಂದು ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದಾಗ ಮತ್ತೊಂದು ಮಿಂಚುತ್ತೆ. ಆ ಮಿಂಚಿನ ಒಂದು ಬೆಳಕಿನಿಂದ ಗೊತ್ತಾಗುತ್ತೆ ಆಲ್ರೆಡಿ ಆತ ಮನೆಯನ್ನು ತಲುಪಿದ್ದಾನೆ ಅಂತ ಗೊತ್ತಾಗುತ್ತೆ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳು ಸಾಂತ್ವನವು ಕೇಳಿ ಬಂತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಬಡಿದನು. ಅಮ್ಮ, ಬಾಗಿಲು ತೆರೆಯಿರಿ. ನೋಡಿ, ಇಲ್ಲಿ ಏನಾಗ್ತಾ ಇದೆ, ಒಳಗಿನಿಂದ ಏನು ಆರ್ತನಾದ ಬರ್ತಾ ಇತ್ತಲ್ವ, ಕೂಗುವಂಥ ಧ್ವನಿ ಬರ್ತಾ ಇತ್ತಲ್ವ, ಕಷ್ಟದಲ್ಲಿದ್ದಂಥ ಕೂಗುವಂಥ ಮಹಿಳೆಯ ಧ್ವನಿ ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಏನಾಗ್ತಾ ಇತ್ತು, ಈ ಒಂದು ಆ ಜೊತೆಗೆ ಏನಾಗ್ತಾಯಿತ್ತು, ಒಂದು ಒಳಗಿನಿಂದ ಮತ್ತೊಮ್ಮೆ ಅಂದರೆ ಅಸ್ಪಷ್ಟವಾಗಿರುವಂತಹ ಒಂದು ಇದು ಬರ್ತಾಯಿತ್ತು, ಅಂದರೆ ಕೂಗು ಬರ್ತಾಯಿತ್ತು, ಅಸ್ಪಷ್ಟವಾಗಿರುವಂಥ ಕೂಗು ಕೂಡ ಬೆನ್ನಲ್ಲೇ ಬರ್ತಾಯಿತ್ತು. ಅಲ್ಲಿ ಹಿರಿಯ ಹೆಂಗಸೊಬ್ಳು ಏನು ಮಾಡ್ತಾಯಿದ್ಲು, ಸಾಂತ್ವನವನ್ನು ಹೇಳ್ತಾ ಇದ್ಲು. ಅಂದರೆ ಏನೂ ಆಗಲ್ಲಮ್ಮ, ಸಮಾಧಾನವಾಗಿರು, ಸ್ವಲ್ಪ ಸುಧಾರಿಸ್ಕೋ, ಈ ಕತ್ಲಲ್ಲಿ ಏನು ಮಾಡೋದು, ನಾನು ಏನು ಮಾಡಲಿಕ್ಕಾಗುತ್ತಾ ಇಲ್ಲ ಅಂತೇಳ್ಬಿಟ್ಟು ಒಂದು ವಿಷಯವನ್ನು ಹೇಳ್ತಾ ಇದ್ಲು, ಸಾಂತ್ವನದ ನುಡಿಗಳನ್ನು ಹೇಳ್ತಾ ಇದ್ಲು. ಆ ಸಂದರ್ಭದಲ್ಲಿ ಯಾರು ಕರಿಬೇಕಮ್ಮ, ನಾನೀಗ ಕಷ್ಟ ಆಗಿಬಿಟ್ಟಿದೆ, ಏನು ಕರೆಯೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ರಾಹಿಲ್ ತೆವಳುತ್ತಾ ಹೇಗೋ ಮಾಡಿ ಧೈರ್ಯದಿಂದ ಮೆಟ್ಟಿಲನ್ನು ಹತ್ತಿ ಹೋಗ್ತಾನೆ. ಆ ಮೆಟ್ಟಿಲನ್ನು ಹತ್ತಿ ಹೋದ ತಕ್ಷಣ ಅಮ್ಮ ಏನಾಗುತ್ತೆ, ಬಾಗಿಲು ತೆರೀರಿ ಅಂತ ಕೇಳ್ತಾನೆ. ಅಂದರೆ ಅಮ್ಮ ಬಾಗಿಲನ್ನು ಬಡಿದ್ಬಿಟ್ಟು ಅಮ್ಮ ಬಾಗಿಲು ತೆರೀರಿ ಅಂತ ಕರೀತಾನೆ. ಆಗ ಯಾರಪ್ಪ ಅದು, ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿಯೇ ಕೇಳಿದ್ಲು. ಅಂದರೆ ಏನು ಮಾಡ್ತಾಳೆ ಇಲ್ಲಿ, ಯಾರಪ್ಪ ಈಗ ಸಾಮಾನ್ಯವಾಗಿ ಯಾರಾದರೂ ಕತ್ಲಲ್ಲಿ ಬಂದರೆ ಏನು ಮಾಡ್ತಾರೆ, ಯಾರಪ್ಪ ಅದು, ಈ ಮಳೆಯಲ್ಲಿ ಈ ಕತ್ಲಲ್ಲಿ ಯಾರು ಬಂದಿದ್ದೀರಾ, ಏನಾಗಬೇಕಿತ್ತು ಅಂತೇಳ್ಬಿಟ್ಟು ಜೋರು ಗಟ್ಟಿದನಿಂದ ಕೇಳ್ತಾ ಇದ್ದಾಳೆ. ಯಾರು? ಆ ಒಂದು ಹೆಂಗಸು. ದಯವಿಟ್ಟು ಬಾಗಿಲು ತೆರೀರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ಅಂದರೆ ತುಂಬ ಅಂಗಲಾಚಿ ಬೇಡ್ತಾ ಇದ್ದ. ಯಾರು? ರಾಹಿಲ್ ತುಂಬ ಅಂಗಲಾಚಿ ಬೇಡ್ತಾ ಇದ್ದ. ದಯವಿಟ್ಟು ಬಾಗಿಲು ತೆಗೀರಿ, ನಾನು ಈ ರೀತಿ ಕಷ್ಟದಲ್ಲಿದ್ದೀನಿ, ನಾನು ಸ್ವಲ್ಪ ನನ್ನ ಕಾಲಿಗೆಲ್ಲ ನೋವಾಗ್ಬಿಟ್ಟಿದೆ, ಗಾಯ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಆ ಮಹಿಳೆಯನ್ನು ವಿನಂತಿಯನ್ನು ಮಾಡ್ಕೋತಾ ಇದ್ದಾನೆ. ಅಂದರೆ ಸ್ವಲ್ಪ ದಯವಿಟ್ಟು ಬಾಗಿಲನ್ನು ತೆರೀರಿ ಅಂತೇಳ್ಬಿಟ್ಟು. ಆಗ ಗಾಯ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಆ ಗಾಯ ಆಗಿದೆ ಕಾಲಿಗೆ ಅಂದ ತಕ್ಷಣವೇ ಆ ಮುದುಕಿ ಹೇಳ್ತಾಳೆ, ಅಂದರೆ ಮನೇಲಿದ್ದಂಥ ಹೆಂಗಸ ಹೇಳ್ತಾಳೆ, ಗಾಯನ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ತಾನೇ ಯುದ್ಧದ ಪರಿ ಇರೋದು ಅಂತೇಳ್ಬಿಟ್ಟು ಮುದುಕಿಯೊಬ್ಬಳು ಗೊಣಗುತ್ತಾ, ಅಂದರೆ ಒಟ ಮಾತಾಡುತ್ತಾ ಏನು ಮಾಡ್ತಾಳೆ, ಬಾಗಿಲನ್ನು ತೆರೀತಾಳೆ. ರಾಹಿಲನು ತೆಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ
ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ. ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ನೋಡಿ ಏನಾಗಿತ್ತಂದರೆ, ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿದ. ಆ ಮನೆಯೊಳಗೆ ಅಂದರೆ ಕಾಲು ನಡೆಯಕ್ಕೆ ಬರ್ತಾ ಇರಲಿಲ್ವಲ್ಲ ರಾಹಿಲ್ಗೆ, ಹಾಗೇನು ಮಾಡ್ತಾ ಇದ್ದಾನೆ, ತೆವಳುತ್ತಾ ಅಂದರೆ ಕಾಲಿಂದ ಒಂದು ತೆವಳುತ್ತಾ ಏನು ಮಾಡ್ತಾನೆ, ಮನೆಯೊಳಗೆ ಹೋಗ್ತಾನೆ. ಆ ಮನೆಯೊಳಗೆ ಹೋದ ತಕ್ಷಣವೇ ಮನೆಯ ಆಕೆಯನ್ನು ಅಂದರೆ ಮನೆಯ ಒಂದು ಆ ಮುದುಕಿಯನ್ನು ದಿಟ್ಟಿಸಿ ನೋಡೋದು ಅಂದರೆ ಒಂದು ಯಾರಪ್ಪ ಹೇಗಿದ್ದಾಳೆ ಅವಳು ನೋಡಬೇಕು ಅಂತೇಳಿ ಆ ಮುದುಕಿಯನ್ನು ನೋಡ್ತಾನೆ. ತಲೆಗೂದಲೆಲ್ಲ ಬೆಳ್ಳಗಾಗಿದೆ, ಕೈಯಲ್ಲೊಂದು ಚಿಕ್ಕ ದೀಪವನ್ನು ಇಟ್ಕೊಂಡಿದ್ದಾಳೆ ಆ ಮುದುಕಿ. ಆ ದೀಪದ ಬೆಳಕು ಹೊರಗೆ ಹೋಗಬಾರ್ದು ಅಂತೇಳ್ಬಿಟ್ಟು ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸ್ಬಿಟ್ಟಿದ್ದಾರೆ. ಅಂದರೆ ಆ ದೀಪದ ಬೆಳಕು ಹೊರಗಡೆ ಬೀಳಬಾರ್ದು ಅಂತೇಳ್ಬಿಟ್ಟು ಒಂದು ಕಾಗದವನ್ನು ಅಂಟಿಸ್ಬಿಟ್ಟಿದ್ರು. ಮುಖವೆಲ್ಲ ಸುಕ್ಕಾಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಕೇಳ್ತಾ ಇದ್ದಾಳೆ. ಆ ಅಜ್ಜಿ ಕೂಡ ಏನು ಮಾಡ್ತಾ ಇದ್ಲು, ಆ ಮುದುಕಿ ಕೂಡ ಏನು ಮಾಡ್ತಾ ಇದ್ಲು, ಆ ದೀಪದ ಬೆಳಕನ್ನು ರಾಹಿಲನ ಮುಖಕ್ಕೆ ಹಿಡಿದ್ಬಿಟ್ಟು ಸಮೀಪವನ್ನು ತಂದುಬಿಟ್ಟು ಆತನ ಮುಖವನ್ನು ಕೂಡ ಗಮನಿಸ್ತಾ ಇದ್ದಾಳೆ. ಅಂದರೆ ಯಾರು ಈ ವ್ಯಕ್ತಿ ಇರ್ಬೋದು ಅಂತೇಳ್ಬಿಟ್ಟು ಕೇಳ್ತಾಳೆ, ಪ್ರಶ್ನೆಯನ್ನು ಮಾಡ್ತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ ನೀನು ಅಂತೇಳ್ಬಿಟ್ಟು ಭಯ ಮತ್ತು ಸಂದೇಹ. ಅಂದರೆ ಈ ಒಂದು ಕಷ್ಟ ಸಂದರ್ಭದಲ್ಲಿ ಯುದ್ಧ ನಡೀತಾ ಇದೆ, ಹೊರಗಡೆ ಎಲ್ಲ ಯುದ್ಧದ ಒಂದು ಹಾವಳಿ ಹೆಚ್ಚಾಗ್ತಾ ಇದೆ ಅಂತೇಳ್ಬಿಟ್ಟು ಭಯದ ಜೊತೆಗೆ ಸಂದೇಹ ಛಾಯೆಯಲ್ಲಿ ಅಂದರೆ ಸಂದೇಹದ ಒಂದು ನೋಟದಲ್ಲಿ ಏನು ಮಾಡ್ತಾಳೆ ಆ ಮುದುಕಿ ಮಾತುಗಳನ್ನು ಹೇಳ್ತಾಳೆ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ನೋಡಿ ಏನು ಮಾಡ್ತಾನೆ ಅದಕ್ಕೆ ವ್ಯಕ್ತಿ ರಾಹಿಲ್ ಏನು ಮಾಡ್ತಾನೆ, ಒಂದು ವಿಷಯವನ್ನು ಉತ್ತರವನ್ನು ಕೊಡ್ತಾನೆ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಆ ಮುದುಕಿ ಕೇಳಿದ ತಕ್ಷಣ ಹೇಳ್ತಾಳೆ, ಆ ಮುದುಕಿ ಕೈಯಲ್ಲಿ ದೀಪವನ್ನು ದಿಟ್ಟಿಸಿ ಹೊರಳಿಸಿ ಅಂದರೆ ಆ ದೀಪವನ್ನು ನೋಡ್ತಾ ಏನು ಮಾಡ್ತಾನೆ, ನಾನು ಯುದ್ಧ ಮಾಡುವಂತಹ ಮೂರ್ಖರ ಕಡೆನಲ್ಲ. ಇಲ್ಲಿ ಮೂರ್ಖ ಅನ್ನುವಂಥ ಪದ ಬಂದಿದೆ ನೋಡಿ. ಇಲ್ಲಿ ಮೂರ್ಖರ ಕಡೆಯವನಲ್ಲ, ನಾನು ಯಾರ ಕಡೆಯವನು? ಸಂಕಷ್ಟದಲ್ಲಿದ್ದಂಥವ್ರಿಗೆ, ಸಂಕಷ್ಟ ಅಂದರೆ ಕಷ್ಟದಲ್ಲಿದ್ದಂಥವ್ರಿಗೆ ಒಂದು ಸಹಾಯವನ್ನು ಮಾಡುವಂತಹ ಮನುಷ್ಯರ ಕಡೆಯವನು ಅಂತೇಳ್ಬಿಟ್ಟು ಗಂಭೀರವಾಗಿ ಹೇಳ್ತಾನೆ. ಯಾ ಅಲ್ಲಾ, ನನ್ನನ್ನು ರಕ್ಷಿಸು, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ನೋಡಿ ಒಳಗಡೆಯಿಂದ ಮತ್ತೆ ಪಿಸುವುದನ್ನು ಇಲ್ಲಿ ಕೇಳ್ತಾ ಇದೆ. ಏನಂತ, ಯಾ ಅಲ್ಲ ಅಂದರೆ ಯಪ್ಪ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನ್ನನ್ನು ದಯವಿಟ್ಟು ರಕ್ಷಣೆ ಮಾಡು, ನನಗೆ ತಾಳಕ್ಕಾಗ್ತಾ ಇಲ್ಲ, ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಯಾರಮ್ಮ ಅದು? ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದ ರಾಹಿಲ್. ಅಂದರೆ ತನಗೆ ಗಾಯ ಆಗಿದೆ ಪಾಪ ರಾಹಿಲ್ಗೆ, ಡಾಕ್ಟರ್ಗೆ. ಆದರೂ ಕೂಡ ಏನು ಮಾಡ್ತಾ ಇದ್ದಾನೆ, ಯಾರಮ್ಮ ಅದು? ಯಾರು ಅಷ್ಟೊಂದು ಕೂಗ್ತಾ ಇದ್ದಾರಲ್ವಾ, ಯಾಕೆ ತುಂಬ ನೋವನ್ನು ಬಳಲ್ತಾ ಇದ್ದಾರಲ್ಲ, ಯಾರವರು, ಏನಾಗಿದೆ ಅವರಿಗೆ ಅಂತೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡ್ತಾನೆ. ಯಾರು? ರಾಹಿಲ್. ಏನು ಹೇಳಲ್ಲಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರನ್ನು ಅಥವಾ ಸೂಲಗಿತ್ತಿಯರನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು ಬ್ಲಾಕ್ಔಟ್ ಯಾರಿಗೆ ಬೇಕಾಗಿದೆ? ಈ ಯುದ್ಧ ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು ಹೇಳ್ತಾರೆ. ಆ ಒಂದು ಮುದುಕಿ ಹೇಳ್ತಾಳೆ, ಏನು ಹೇಳಪ್ಪ, ಏನು ಹೇಳಿ ನಾನು, ಈ ಸಂದರ್ಭದಲ್ಲಿ ನನ್ನ ಸೊಸೆಗೆ ಹೆರಿಗೆ ನೋವು ತಿಂತಾ ಇದ್ದಾಳೆ, ಅಂದರೆ ಹೆರಿಗೆ ಬೇನೆ ತಿಂತಾ ಇದ್ದಾಳೆ ಪಾಪ. ಸಂಜೆಯಿಂದಲೇ ನೋವು ಪ್ರಾರಂಭ ಆಗಿಬಿಟ್ಟಿದೆ ಅವಳಿಗೆ. ಡಾಕ್ಟ್ರ್ ಏನು ಮಾಡ್ತಾ ಇದ್ದಾರೆ, ಡಾಕ್ಟ್ರನ್ನ ಕರಿಬೇಕು ಅಥವಾ ಸೂಲಗಿತ್ತಿಯರನ್ನ ಕರಿಬೇಕು ಅಂತಂದರೆ ಈ ಒಂದು ಹೊರಗಡೆ ಬಾಂಬು ಮತ್ತು ಬ್ಲಾಕ್ಔಟಿಂದ ನಾನು ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಯಾರಿಗೆ ಬೇಕಾಗಿದೆಯಪ್ಪ ಈ ಯುದ್ಧನೆಲ್ಲ, ಈ ಯುದ್ಧದ ಸಾವಾಸನೆ ಬೇಡ, ಸದ್ಯ ನನ್ನ ಸೊಸೆಗೆ ಹೆರಿಗೆ ಆದರೆ ಸಾಕಪ್ಪ ಎನ್ನುವಂಥ ಒಂದು ಭಾವನೆಯನ್ನು ಆ ಒಂದು ಮುದುಕಿ ವ್ಯಕ್ತಪಡಿಸ್ತಾಳೆ. ಆಗ ಅಮ್ಮ, ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ ಕೇಳ್ತಾನೆ. ಅಮ್ಮ, ನಾನು ಡಾಕ್ಟರ್ ಇದ್ದೀನಿ, ನಾನೊಬ್ಬ ವೈದ್ಯ ಇದ್ದೀನಿ, ನಾನು ಬೇಕಾದರೆ ಅವಳನ್ನು ಪರೀಕ್ಷೆ ಮಾಡಲಾ ಅಂತೇಳ್ಬಿಟ್ಟು ಕೇಳ್ತಾನೆ. ಹಾಂ ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುನೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆದರೆ ನೀನು ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಹೊಳಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು.
ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದರು. ನೋಡಿ ಇಲ್ಲಿ ಆಗ ಮುದುಕಿ ಹೇಳ್ತಾಳೆ, ಹೌದಾ ಡಾಕ್ಟರ ನೀನು ಹಾಗಾದರೆ, ವೈದ್ಯನ ನೀನು ಹಾಗಾದರೆ ಅಪ್ಪ ಅಂತೇಳ್ಬಿಟ್ಟು ಅವಳಲ್ಲಿ ಇದ್ದಂಥ ಭಯ ನೋಡಿ. ಇಲ್ಲಿ ಭಯ ಅನ್ನುವಂಥ ಒಂದು ಪದ ಬಂದಿದೆ. ಈ ಭಯಗೆ ನಿರ್ಭಯ ಅನ್ನುವಂಥ ವಿರುದ್ಧಾರ್ಥಕ ಪದ ಬರುತ್ತೆ, ಪರೀಕ್ಷೆನಲ್ಲಿ ಬರುತ್ತೆ. ಈ ಭಯ ಎನ್ನುವಂಥ ಈ ಸಾಮಾನ್ಯವಾಗಿ ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾಯಿತು ಅಂತೇಳಿ ಏನಾದ್ರು ವಾಕ್ಯ ಕೊಟ್ಬಿಟ್ಟು ಅಲ್ಲಿ ಭಯ ಎನ್ನುವಂಥ ಪದಕ್ಕೆ ಗೆರೆಯನ್ನು ಹೇಳಿಬಿಟ್ಟು ಈ ಗೆರೆ ಎಳೆದಂಥ ಪದದ ವಿರುದ್ಧಾರ್ಥಕ ಪದ ಯಾವುದು, ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಪ್ರಶ್ನೆಗಳನ್ನು. ಆಯಿತಾ, ಇಲ್ಲಿ ಭಯ ಅಂದ್ರೇನು, ನಿರ್ಭಯ ಅಂತೇಳಿ ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ಇಲ್ಲೇನಾಯಿತು, ಅವಳ ಭಯ ಮತ್ತು ಸಂದೇಹ, ಸಂದೇಹಕ್ಕೆ ವಿರುದ್ಧ ನಿಸ್ಸಂದೇಹ, ಅಂದರೆ ಸಂದೇಹ ಅನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಇನ್ನೊಂದು ನಿಸ್ಸಂದೇಹ ಅಂತಲೂ ನೆನ್ಪಿಟ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಅವಳಲ್ಲಿದ್ದಂಥ ಭಯ ಎಲ್ಲ ದೂರ ಆಗಿಬಿಟ್ಟು ಹೇಳ್ತಾಳೆ, ಸದ್ಯಪ್ಪ ದೇವರೇ ಕಳಿಸಿದ್ದಾನೆ ಅನಿಸುತ್ತೆ ನಿನ್ನನ್ನು ಅಂತೇಳ್ಬಿಟ್ಟು, ಏನು ಎಲ್ಲ ಒದ್ದೆ ಆಗಿಬಿಟ್ಟಿದೆಯಲ್ಲ, ನೀನು ತುಂಬ ಬಳಲ್ಬಿಟ್ಟಿದೀಯಾ, ನೀನು ನೋವಲ್ಲಿದೆಯಾ ಅನಿಸುತ್ತೆ, ತಡಿ ಹಾಗಾದರೆ ನನ್ನ ಮಗನ ಬಟ್ಟೆ ಇದೆ ನಿನಗೆ ತಂದು ಕೊಡ್ತೀನಿ ನಿನಗೆ ಅಂತೇಳ್ಬಿಟ್ಟು ತಂದು ಬಟ್ಟೆಯನ್ನು ಕೊಡ್ತಾಳೆ. ಆಗ ಆ ವ್ಯಕ್ತಿ ಅಲ್ಲೇ ಕೂತಲ್ಲಿ ಏನು ಮಾಡ್ತಾನೆ, ತನ್ನ ಬಟ್ಟೆಯನ್ನು ಬದಲಾಯಿಸ್ಕೊಳ್ಳೋದನ್ನು ಆ ಮುದುಕಿ ಗಮನಿಸ್ತಾಳೆ. ಆ ಗಮನಿಸಿದಂಥ ಮುದುಕಿ ಹೇಳ್ತಾಳೆ, ಯಾಕಪ್ಪ ಏನಾಗಿದೆ, ನೀನು ಕೂತ್ಕೊಂಡಿದ್ದೀಯಲ್ಲ, ಕಾಲು ಏನಾಗಿದೆ ಅಂತ ಕೇಳಿದ ತಕ್ಷಣ, ಇಲ್ಲಮ್ಮ ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದು ಇರಲಮ್ಮ, ಅದು ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಈಗ ನಿಮ್ಮ ಸ್ವಲ್ಪ ಸೊಸೆಯನ್ನು ನಾವು ವಿಚಾರಿಸ್ಕೊಳ್ಳೋಣ, ಅಂದರೆ ಪಾಪ ಅವಳಿಗೆ ನೋವಲ್ಲಿ ಕಷ್ಟದಲ್ಲಿದ್ದಾಳಲ್ವ, ಅವಳನ್ನು ಒಂದು ಆರೈಕೆಯನ್ನು ಮಾಡೋಣ ಅಂತೇಳ್ಬಿಟ್ಟು ಆ ಒಂದು ಡಾಕ್ಟರ್ ರಾಹಿಲ್ ಹೇಳ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಹೊಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ದಿಟ್ಟಿಸಿ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದಾಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿತು. ಜೀವಿಯೊಂದನ್ನು ಜೀವಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಆಕೆಯನ್ನು ನಾನು ಡಾಕ್ಟರ್ ಹೇಳ್ತಾನೆ, ರಾಹಿಲ್ ಡಾಕ್ಟರ್ ಹೇಳ್ತಾನೆ, ನಾನು ಈಕೆಯನ್ನು ಪರೀಕ್ಷೆ ಮಾಡ್ತೀನಮ್ಮ, ನೀನು ಬಿಸಿ ನೀರನ್ನು ಸ್ವಲ್ಪ ಕಾಯಿಸ್ಕೊಂಡು ಬರ್ತೀಯಾ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂದು ಮಹಿಳೆಯನ್ನು ಪರೀಕ್ಷಿಸತೊಡಗ್ತಾನೆ. ಅವಳ ಪರೀಕ್ಷಿಸುವಂಥ ಸಮಯದಲ್ಲಿ ನೋವೊಂದು ಅಲೆಯಂತೆ, ಅಲೆ ಅಂದರೆ ತುಂಬ ರಭಸವಾಗಿ ಬರ್ತಾವಲ್ವಾ, ಆ ರೀತಿಯಾಗಿ ದೊಡ್ಡದಾಗಿರುವಂಥ ನೋವು ಬರುತ್ತೆ ಅವಳಿಗೆ, ಆ ಒಂದು ಕೂಗಿಕೊಳ್ಳುತ್ತವಂತೆ ಮಾಡುತ್ತೆ. ಅದರ ಜೊತೆಗೆ ಹೊರಗಡೆ ಏನಾಗ್ತಾ ಇದೆ, ಮೇಲ್ಗಡೆ ಹೊರಗಡೆ ವಿಮಾನದ ಒಂದು ಹಾರಾಟದ ಶಬ್ದ, ಬಾಂಬಿನ ಶಬ್ದ, ಸ್ಫೋಟ ಕೇಳಿಸ್ತಾ ಇರುತ್ತೆ. ಜೊತೆಗೆ ಏನಂತ ಹೇಳ್ತಾರೆ ನೋಡಿ, ಇಲ್ಲಿ ಜೀವಿಯೊಂದನ್ನು ಜೀವಸಹಿತ ಹೊರಹಾಕಬೇಕಾಗಿದೆ, ಅಂದರೆ ಜೀವಿಯೊಂದನ್ನು ಜೀವಸಹಿತ ಹೊರಹಾಕುವಂಥ ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಏನು ಮಾಡ್ತಿದ್ದಾಳೆ, ಪಣಕ್ಕಿಟ್ಟಿದ್ದಾಳೆ. ಅಂದರೆ ತಾಯಿ ಒಂದು ಋಣ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಒಂದು ಮಗುವಿಗೆ ಜೀವವನ್ನು ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ತನ್ನ ಜೀವವನ್ನೇ ಪಣಕ್ಕಿಡ್ತಾಳೆ ತಾಯಿ. ಜೊತೆಗೆ ಆ ಪಣಕ್ಕಿಟ್ಟಂತಹ ಆ ತಾಯಿ ಈ ರೀತಿ ಬರ್ತಾ ಇದ್ದರೆ ಹೊರಗಡೆ ಏನಾಗ್ತಾ ಇದೆ, ಅಂದರೆ ಹೊರಗಡೆ ಏನು ನಡೀತಾ ಇದೆ, ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳನ್ನೇ ಸಾಮೂಹಿಕವಾಗಿ, ಅಂದರೆ ಎಲ್ಲರನ್ನ ಒಟ್ಟಿಗೆ ಕೊಲೆ ಮಾಡ್ತಾ ಇದೆ, ಅಂದರೆ ಕೊಲ್ಲುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ರಾಹಿಲನ ತಡೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು, ಆದರೆ ಅದು ನಿರ್ಜೀವವಾಗಿತ್ತು. ನೋಡಿ ಇಲ್ಲಿ ಎಷ್ಟೋ ಹೊತ್ತಿನಲ್ಲಿ ರಾಹಿಲ ತಲೆ ಕೊಡವಿಕೊಂಡ ಅಂದರೆ ಈಗ ಏನಪ್ಪ ಮಾಡೋದು, ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೇನೆ. ಆಕೆಗೆ ಸುಲಭವಾಗಿ ಹೆರಿಗೆ ಆಗುವಂಥ ಸಾಧ್ಯ ಇರಲಿಲ್ಲ. ಆಕೆ ಏನಾದರೂ ಅಂತೇಳಿ ಗೊತ್ತಾಯ್ತು, ಅಂದರೆ ಡಾಕ್ಟರ್ ಆಗಿದ್ದರಿಂದ ಈಗ ಸುಲಭವಾಗಿ ಹೆರಿಗೆ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಆಕೆನ ಈ ಕೂಡಲೇ ಆಸ್ಪತ್ರೆಗೆ ಸೇರಿಸ್ಬೇಕು, ಇಲ್ಲಾಂದರೆ ಏನಾಗುತ್ತೆ, ಮಗು ಮತ್ತು ಆಕೆ ಬದುಕೋದು ಸಾಧ್ಯ ಇಲ್ಲ, ಅಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಸಾಧ್ಯ ಮತ್ತು ಅಸಾಧ್ಯ
ವಿರುದ್ಧಾರ್ಥಕ ಪದ ನೆನ್ಪಿಟ್ಕೋಬೇಕು. ನಿಮಗೆ ಪರೀಕ್ಷೆಯಲ್ಲಿ ಸಾಕಷ್ಟು ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಕೇಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಯಾಕಂದರೆ ಪಾಠದ ಒಳಭಾಗದಲ್ಲಿರುವಂತಹ ಕೆಲವೊಂದು ಪದಗಳನ್ನು ಈ ರೀತಿ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳನ್ನ ಕೇಳ್ತಾ ಇರ್ತಾರೆ. ನಾನು ಪಾಠವನ್ನು ಹೇಳ್ತಾ ಏನು ಮಾಡ್ತಾ ಇರ್ತೀನಿ, ಎಲ್ಲೆಲ್ಲೂ ತುಂಬ ಮುಖ್ಯವಾದಂಥ ಪ್ರಶ್ನೆಗಳು ಬರ್ಬೋದು ಎನ್ನುವಂಥ ಒಂದು ಸಾಧ್ಯತೆಗಳಿರ್ತಾವೋ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸಾಧ್ಯ ಎನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಅಸಾಧ್ಯ ಅಂತೇಳ್ಬಿಟ್ಟು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಬದುಕೋದು ಅಸಾಧ್ಯ ಅಂತೇಳಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟೋ ಪ್ರಯತ್ನ ಮಾಡಿ ನೋಡಿ, ಎಷ್ಟೋ ಒಂದು ಪ್ರಯತ್ನದ ಬಳಿಕ ಏನಾಗುತ್ತೆ, ಮಗುವನ್ನು ಮಗುವನ್ನು ಹೊರ ತೆಗಿತಾನೆ. ಆದರೆ ಅದು ನಿರ್ಜೀವವಾಗಿತ್ತು. ನಿರ್ಜೀವ ಅಂದರೆ ಜೀವ ಇಲ್ಲದ ಮಗು, ಅಂದರೆ ಕೊನೆಗೂ ಆ ಮಗು ನಿರ್ಜೀವವಾಗಿ ಬಂತು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕೇಳಿದ್ರಲ್ವ ಈ ಪಾಠದ ವಿವರಣೆಯನ್ನು. ಈ ಒಂದು ಉಳಿದಿರುವಂತಹ ಮುಂದೇನಾಯಿತು, ರಾಹಿಲ ಯಾವ ರೀತಿಯ ಮಹಿಳೆಯನ್ನು ರಕ್ಷಣೆ ಮಾಡ್ದ, ಆ ನಿರ್ಜೀವವಾಗಿ ಬಂತು ಮಗು, ಮುಂದೆಲ್ಲ ಯಾವ್ಯಾವ ರೀತಿಯಾದಂಥ ಒಂದು ಸನ್ನಿವೇಶ ಆಯಿತು ಎನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾನು ಕನ್ನಡ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಾನು ಹಾಕುವಂಥ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನಿಮ್ಮ ಸಹಕಾರ ತುಂಬ ಮುಖ್ಯ ನನಗೆ. ಇದೇ ರೀತಿಯಾಗಿ ಕನ್ನಡ ತರಗತಿಗಳು ಮುಂದುವರಿತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನಲ್ನ ನೋಡಿ ಸಹಕಾರವನ್ನು ನೀಡಿ. ಮತ್ತೊಂದು ಈ ಪಾಠದ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.